ಮತ್ತೆ ಎಲ್ಲಾರು ಒಟ್ಟುಗೂಡಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಏನಾದ್ರೂ ಉಪಾಯ ಇದೆಯಾ ಅಂತ. ಆಗ ರಾಜ ಹೀಗಂತಾನೆ, ಸ್ನೇಹಿತರೆ, ಸಮಸ್ಯೆ ನಮಗೀಗ ಗೊತ್ತಾಗೋಗಿದೆ. ಆದ್ರೆ ಆ ಸಮಸ್ಯೆಯ ಸೊಲ್ಯೂಷನ್ ತೆಗಿಬೇಕು ನಾವು. ನಮ್ಮ ಹತ್ರ ಜಾಸ್ತಿ ಸಮಯ ಕೂಡ ಇಲ್ಲ, ಯಾಕಂದ್ರೆ ಆ ದೂಷಿತ ನೀರು ಪ್ರಾಣಿಗಳಿಗೆ ಒಳ್ಳೇದಲ್ಲ. ಮತ್ತೆ ನಮ್ಮ ಹತ್ರ ಬೇರೆ ನೀರು ಕೊಡಿಯೋ ಮಾರ್ಗನೂ ಇಲ್ಲ. ಹೌದು ಮಹಾರಾಜ, ನಾವು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿರೋದು. ಇದಕ್ಕೆ ಏನ್ ಪರಿಹಾರ ಇದಕ್ಕೆ ಅಂತ. ಮಹಾರಾಜ, ನಾನೊಂದ್ ವಿಷಯ ಹೇಳ್ಬೋದಾ? ಹಾ ಚುಲ್ಬುಲಿ, ಹೇಳು. ಮಹಾರಾಜ್, ನನ್ಗೇನ್ ಅನ್ಸ್ತಿದೆ ಅಂದ್ರೆ ಈ ಸಮಸ್ಯೆಗೆ ಉಪಾಯ ಬಾಬಾ ಗೊರಿಲ್ಲಾ ಮಾತ್ರನೇ ಕೊಡಕ್ಕಾಗೋದು. ಯಾಕಂದ್ರೆ ಅವರು ತುಂಬಾನೇ ಅನುಭವ ಇರುವ ಜಂತು, ಅವ್ರಿಗೆ ಎಲ್ಲಾ ಸಮಸ್ಯೆಗೂ ಉಪಾಯ ಗೊತ್ತು. ಹಾ ಚುಲ್ಬುಲಿ, ನೀನ್ ಹೇಳಿದ್ದು ಸರಿ. ನಾವೆಲ್ಲ ಈಗ್ಲೇ ಅವ್ರ ಹತ್ರ ಹೋಗೋಣ ಮತ್ತವ್ರಿಗೆ ಸಮಸ್ಯೆ ಹೇಳೋಣ. ಮತ್ತೆ ಎಲ್ಲರೂ ಸೇರಿ ಬಾಬಾ ಗೊರಿಲ್ಲಾ ಹತ್ರ ಹೋಗ್ತಾರೆ.